ಬೆಂಗಳೂರಿಗೆ ವರುಣಾಘಾತ 1500 ನಿವಾಸಿಗಳಿಗೆ ಜಲದಿಗ್ಬಂಧನ. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೀಗ ಜಲಾವೃತವಾಗಿದೆ. ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗಿರುವಂತದ್ದು. ಅದರಲ್ಲೂ ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಕಾಂಪೌಂಡ್ ಕುಸಿದು ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ ಈ ವೇಳೆ ಮುಳುಗಡೆಯಾಗಿದೆ. ಇನ್ನು ಟ್ರ್ಯಾಕ್ಟರ್ ಮೂಲಕ ವೃದ್ಧರು, ಮಕ್ಕಳನ್ನ ಸ್ಥಳಾಂತರ ಮಾಡಲಾಗಿದೆ. ಕರೆಂಟ್ ಇಲ್ಲದೆ ಕತ್ತಲಲ್ಲಿ ರಾತ್ರಿ ಕಳೆದಿದ್ದಾರೆ ನಿವಾಸಿಗಳು. ಬೋಟ್ನಲ್ಲಿ ಅನ್ನ ನೀರು ಪೂರೈಕೆ ಮಾಡುವ ಪರಿಸ್ಥಿತಿ ಕೂಡ ಎದುರಾಗಿದೆ. 2 ಗಂಟೆಗಳ ನಿರಂತರ ಮಳೆಯಿಂದಾಗಿ ರಾತ್ರಿ ಇಡೀ ಈ ಅಪಾರ್ಟ್ಮೆಂಟ್ನ ನಿವಾಸಿಗಳು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. 1500 ಜನರು ಈ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿರುವಂತಹ ಜನರ ಸಂಖ್ಯೆ ಇದು. ಇವರೆಲ್ಲರೂ ಕೂಡ ರಾತ್ರಿ ಪೂರ್ತಿ ನಿದ್ದೆ ಬಿಟ್ಟು ನೀರಿನಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿತ್ತು. ಅಷ್ಟೇ ಅಲ್ಲ, ಟ್ರ್ಯಾಕ್ಟರ್ ಮೂಲಕ ಮಕ್ಕಳು, ವೃದ್ಧರನ್ನ ಬೇರೆಡೆಗೆ ಸ್ಥಳಾಂತರಿಸುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಅಷ್ಟೇ ಅಲ್ಲ, ದೃಶ್ಯದಲ್ಲಿ ನಾವು ಗಮನಿಸಬಹುದು, ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂತಹ ವಾಹನ ಎಲ್ಲವೂ ಕೂಡ ಜಲಾವೃತವಾಗಿದೆ. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನ ದೃಶ್ಯಾವಳಿ ಇದು. ಇತ್ತ ಕಾಂಪೌಂಡ್ ಕುಸಿದು ಅಪಾರ್ಟ್ಮೆಂಟ್ನ ಒಳಗೆ ನೀರು ನುಗ್ಗಿದೆ. ಹೀಗಾಗಿ ಇಲ್ಲಿ ನೀರು ಅಂದರೆ ಈ ಮಟ್ಟಕ್ಕೆ ನೀರು ತುಂಬಿಕೊಂಡಿರುವಂಥದ್ದು. ಇನ್ನು 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ ಈ ವೇಳೆ ಮುಳುಗಡೆಯಾಗಿದೆ. ಇದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ಸಂಜೆ ಸುರಿದಂತಹ, ಕೇವಲ 2 ಗಂಟೆ ಸುರಿದಂತಹ ನಿರಂತರ ಮಳೆಯಿಂದಾಗಿ ಆಗಿರುವಂತಹ ಅವಾಂತರ. ಕಾಂಪೌಂಡ್ ಕುಸಿದಿದ್ರಿಂದ ಮಳೆ ನೀರು ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ನ ಒಳಗಡೆ ನುಗ್ಗಿದೆ. ಈ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಜನರು ವಾಸಿಸುತ್ತಿದ್ದಾರೆ. 1500ಕ್ಕೂ ಹೆಚ್ಚು ಜನರು ವಾಸಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಿನ್ನೆ ರಾತ್ರಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅಷ್ಟೇ ಅಲ್ಲ, ಅವರಿಗೆ ಅನ್ನ, ಆಹಾರ ಇವೆಲ್ಲವನ್ನೂ ಕೂಡ ಬೇರೆಡೆಯಿಂದ ಪೂರೈಸುವಂತಹ ಪರಿಸ್ಥಿತಿ ಎದುರಾಗಿತ್ತು. ದೃಶ್ಯದಲ್ಲಿ ನಾವು ಕಾಣಬಹುದು, ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂತಹ 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ ಇವೆಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಬರೀ ಪಾರ್ಕಿಂಗ್ನಲ್ಲಿ ಮಾತ್ರ ನೀರು ನುಗ್ಗಿರೋದಲ್ಲ, ಮನೆಯ ಒಳಗೂ ಕೂಡ ನೀರು ನುಗ್ಗಿದೆ. ಮನೆಯ ಒಳಗೂ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಟ ನಡೆಸಿದ್ದಾರೆ. ಇನ್ನು ಮನೆಯಲ್ಲಿದ್ದಂತಹ ವೃದ್ಧರು, ಮಕ್ಕಳು ಇವರೆಲ್ಲರನ್ನೂ ಕೂಡ ಬೇರೆಡೆಗೆ ರಾತ್ರಿಯೇ ಸ್ಥಳಾಂತರಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಟ್ರ್ಯಾಕ್ಟರ್ ಮೂಲಕ ಅವರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಒಂದು ಪರಿಸ್ಥಿತಿ ನಿನ್ನೆ ಎದುರಾಗಿತ್ತು. ಇನ್ನು ಇತ್ತ ಮಳೆ ನೀರು ನುಗ್ತಿದ್ದಂತೆ ಕರೆಂಟ್ ಕೂಡ ಇರಲಿಲ್ಲ. ಜೊತೆಗೆ ಬೋಟ್ನಲ್ಲಿ ಅವರಿಗೆ ಈ ಅಪಾರ್ಟ್ಮೆಂಟ್ನ ಒಳಗೆ ಬೋಟನ್ನು ಬಳಸಲಾಗಿದೆ. ಬೋಟ್ನಲ್ಲಿ ಅವರಿಗೆ ಅನ್ನ, ನೀರನ್ನ ಪೂರೈಸುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನ ದೃಶ್ಯ ಇದು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದಿತ್ತು. ಕೇವಲ 2 ಗಂಟೆ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಯಲಹಂಕದ ಕೋಗಿಲು ಸರ್ಕಲ್ನಲ್ಲಿರ್ತಕ್ಕಂಥ ಕೇಂದ್ರೀಯ ವಿಹಾರದ ಒಳಭಾಗದಲ್ಲಿ 2 ಗಂಟೆಗಳ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕೇಂದ್ರೀಯ ವಿಹಾರದ ಒಳಭಾಗದಲ್ಲಿರ್ತಕ್ಕಂಥ 9 ಎಕರೆ ಆವರಣ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. 1800 ಜನರು ವಾಸ ಆಗಿರ್ತಕ್ಕಂಥ 603 ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಫ್ಲಾಟ್ಗಳಿದೆ. ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಜನರು
ಪ್ರತಿ ಬಾರಿ ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು. ಸುಮಾರು 60ರಿಂದ 70 ಕಾರುಗಳು ಹಾಗೂ ಸುಮಾರು 45ರಿಂದ 50 ಟೂ ವೀಲರ್ಗಳನ್ನು ಈ ಕೆಳಭಾಗದಲ್ಲಿ ನೆಲಮಹಡಿಯಲ್ಲಿ ಪಾರ್ಕಿಂಗ್ ಮಾಡಲಾಗಿತ್ತು. ಎಲ್ಲವೂ ಕೂಡ ಈಗಾಗಲೇ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಈ ಒಂದು ಫ್ಲಾಟ್ಗಳಿರ್ತಕ್ಕಂಥ ನಿವಾಸಿಗಳು ಒಳಭಾಗಕ್ಕೆ ಬರಬೇಕಾದ್ರೆ ಬೋಟ್ ಅಥವಾ ಟ್ರ್ಯಾಕ್ಟರ್ನ ಸಹಾಯದಿಂದ ಬರಬೇಕಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ, ನಿತೀಶ್ ಎಂಬಂಥ ದಂಪತಿ ಡೆಲ್ಲಿಯಿಂದ ಬಂದಿದ್ದಾರೆ. ಅವರು ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ವಾಸವಾಗಿರ್ತಕ್ಕಂಥದ್ದು. ತಡರಾತ್ರಿ ಬಂದಿರತಕ್ಕಂಥ ಈ ದಂಪತಿಗಳು ಒಳಗಡೆ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ನಲ್ಲಿ ಬಂದು ತಮ್ಮ ಮನೆಗೆ ತೆರಳುತ್ತಿದ್ದಾರೆ ಅನ್ನೋದನ್ನು ಟಿವಿ9ನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಸುಮಾರು 4ರಿಂದ 5 ಅಡಿಗಳವರೆಗೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು. ನೆಲಮಹಡಿಯಲ್ಲೇನೋ 3ರಿಂದ 4 ಅಡಿಗಳು ಮಳೆ ನೀರಿನಿಂದ ಆವೃತವಾಗಿದೆ. ಇವೆಲ್ಲವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಹೊರಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.